ನಮಸ್ತೆ, ಇದು ನಿಮ್ಮ ಪಬ್ಲಿಕ್ ನ್ಯೂಸ್ ವಾಯ್ಸ್ಗೆ ಆತ್ಮೀಯವಾದಂಥ ಸುಸ್ವಾಗತವನ್ನು ಕೋರ್ತಾ, ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಸುದ್ದಿಗಳಿಗಾಗಿ ಪಬ್ಲಿಕ್ ವಾಯ್ಸ್ ನಿಮ್ಮ ಜೊತೆಗೆ ಇರಲಿದೆ. ನೇರ ದಿಟ್ಟ ನಿರಂತರ ವಿಷಯಗಳ ಬಗ್ಗೆ ಸವಿಸ್ತಾರವಾದಂತಹ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಇವತ್ತಿನ ವಿಷಯದ ಬಗ್ಗೆ ನಾವು ನೋಡೋಣ. ನಾವಿವತ್ತು ಧರ್ಮಸ್ಥಳದ ಶವಗಳ ಹೂತಿಟ್ಟ ಪ್ರಕರಣದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ದಿನಕ್ಕೊಂದು ತಿರುವನ್ನು ಪಡೆದಿರತಕ್ಕಂಥ ಈ ಒಂದು ಕೇಸ್ನ ಬಗ್ಗೆ ಸವಿಸ್ತಾರ ವರದಿ ಈ ನಿಮ್ಮ ಪಬ್ಲಿಕ್ ವಾಯ್ಸ್ನಲ್ಲಿ ನೋಡಬಹುದಾಗಿದೆ. ಅನಾಮಿಕ ದೂರಿನ ಆಧಾರದ ಮೇಲೆ SIT ತನಿಖೆ ಪ್ರಾರಂಭವಾಗಿರ್ತದೆ. ಇಲ್ಲಿಗೆ 16 ದಿನಗಳ ಕಾಲ SIT ತನಿಖೆ ಒಂದು ಪ್ರಾರಂಭ ನಡೀತಾ ಇದೆ. ಇದುವರೆಗೂ ಕೂಡ ಆಗಸ್ಟ್ 16ರವರೆಗೂ ಕೂಡ ಕೆಲಸ ಕಾರ್ಯಗಳನ್ನು ಮುಂದುವರಿಸಲಿಕ್ಕೆ SIT ಚಿಂತನೆಯನ್ನು ಕೂಡ ಮಾಡ್ತಾ ಇದೆ. ಇದುವರೆಗೆ 17 ಪಾಯಿಂಟ್ನಲ್ಲಿ ಅಗೆಯಲಾಗಿದ್ದಂತಹ ಯಾವುದೇ ಕುರುಹುಗಳು ಇಲ್ಲಿ ಸಿಕ್ಕಿಲ್ಲ. ಇನ್ನೂ ಯಾವುದೇ ಶವವೂ ಕೂಡ ಪತ್ತೆ ಆಗಿಲ್ಲ ಅಂತ ಅನಾಮಿಕ ಒಂದು ಸಂದರ್ಶನದಲ್ಲಿ ಹೇಳಿಕೆಯನ್ನು ನೀಡಿದ ನಂತರ ಬಹಳಷ್ಟು ಕುತೂಹಲಕಾರಿಯಾದಂತಹ ಬೆಳವಣಿಗೆಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇದರ ಬೆನ್ನಲ್ಲೇ ಏನಾಗಿದೆ ಸ್ನೇಹಿತರೆ ಅಂದರೆ, ವಿಧಾನಮಂಡಲದ ಅಧಿವೇಶನದಲ್ಲಿ BJP ನಾಯಕರು ಕೂಡ ಧರ್ಮಸ್ಥಳದ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಸರ್ಕಾರವನ್ನು ಟೀಕಿಸಲಿಕ್ಕೆ ಒಂದು ಪ್ರಯತ್ನನೂ ಕೂಡ ಮಾಡ್ತಾರೆ. ಸರ್ಕಾರವು ಈ ಒಂದು ವಿಷಯದಲ್ಲಿ ವಿಫಲ ಆಗಿದೆ ಅನ್ನುವಂಥ ವಿಷಯವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಉಡುಪಿ ಜಿಲ್ಲೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸುನೀಲ್ ಕುಮಾರ್ ಅವರು ಅಸೆಂಬ್ಲಿಯಲ್ಲಿ ಮಾತನಾಡಿ, ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದಂಥ ಒಂದು ವಿಷಯ ತಮಗೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆಯೇ ಉಪಮುಖ್ಯಮಂತ್ರಿಗಳಾದಂತಹ DK ಶಿವಕುಮಾರ್ ಅವರು ಈ ವಿಷಯದಲ್ಲಿ ಏನೋ ಒಂದು ಷಡ್ಯಂತ್ರ ಆಗಿದೆ ಅಂತಲೇ ಹೇಳಿಬಿಡ್ತಾರೆ. ಆ ಒಂದು ಹೇಳಿಕೆಯ ಆಧಾರದ ಮೇಲೆ ಸಾಗರದ ಶಾಸಕರಾದಂತಹ ಬೆಳ್ಳೂರು ಗೋಪಾಲಕೃಷ್ಣ ಅವರು ಕೂಡ SIT ತನಿಖೆ ನಡೆದಿರುವುದಕ್ಕೆ ಬಹಿರಂಗವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕ್ತಾರೆ. ವೀಕ್ಷಕರೇ, ಅನಾಮಿಕ ದೂರುದಾರನಿಗೆ ಕಠಿಣ ಶಿಕ್ಷೆ ನೀಡಬೇಕು, ಇಲ್ಲಾಂದರೆ ಅವ್ರನ್ನ ಒಳಗಡೆ ಹಾಕಿ ಈ ವಿಷಯದ ಬಗ್ಗೆ ಸವಿಸ್ತಾರವಾದಂತಹ ಒಂದು ವಿಷಯವನ್ನು ಹೊರಗೆ ತೆಗಿಬೇಕು ಅಂತ ಸರ್ಕಾರದ ಮೇಲೆ ಎಲ್ಲ ಶಾಸಕರ ಒತ್ತಡ ಹೆಚ್ಚಾದಂತೆ ಕಂಡು ಬರ್ತಾ ಇದೆ. ಧರ್ಮಸ್ಥಳದಲ್ಲಿ ಷಡ್ಯಂತ್ರ ನಡೆದಿದೆ, ಈ ಬಗ್ಗೆ ನನಗೆ ಈ ಹಿಂದೆ ಅನುಮಾನವಿತ್ತು ಅನ್ನುವಂತಹ ವಿಷಯವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಉಡುಪಿಯಲ್ಲಿ ಮಾತನಾಡಿ DK ಶಿವಕುಮಾರ್ ಅವರ ಒಂದು ಧ್ವನಿಗೂಡಿಸಿರ್ತಾರೆ. ಸ್ನೇಹಿತರೆ, ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿ ಸರ್ಕಾರದ ಮೇಲೆ ಏನಾದರೂ ರಿವರ್ಸ್ ನಮ್ಮ ಮೇಲೆ ಗೂಬೆ ಕೂಡಿಸುವಂಥ ಕೆಲಸ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಮನಗಂಡು ಸರ್ಕಾರ ಈ SIT ತನಿಖೆಯನ್ನು ಕೈ ಬಿಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ. ಇದು ನಿಮ್ಮ ಪಬ್ಲಿಕ್ ನ್ಯೂಸ್ ವಾಯ್ಸ್. ನೇರ ದಿಟ್ಟ ನಿರಂತರ ಸುದ್ದಿಗಳಿಗಾಗಿ ನೋಡಿ ಪಬ್ಲಿಕ್ ವಾಯ್ಸ್.